ಇವತ್ತು ನಮ್ಮ ಊರಾಗ ಮಾವೀರ್ ಜಯಂತಿ ನಡೆಯಕತ್ತೈತ್ರಿ. ಹಂಗ ಇದ್ರ ಹಿಂದಿರೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾನೆ ಬರ್ರಿ. ಜನ್ಮ ಜಯಂತಿ ಕಾ ಅವಸರ ಆಯಾ ಹೇ. ವೈಶಾಲಿ ಎಂಬ ಒಂದು ಗ್ರಾಮದಲ್ಲಿ ಚೇಟಕ ರಾಜ ಅಂತ ಒಬ್ಬಿರ್ತಾನೆ. ಈ ಚೇಟಕ ರಾಜನಿಗೆ 7 ಜನ ಹೆಣ್ಮಕ್ಳು. ಹಿರಿಯ ಮಗಳ ಹೆಸರು ಬಂದ್ಬಿಟ್ಟು ತ್ರಿಶಲಾದೇವಿ ಅಂತ. ಯಾವಾಗ ಈ ತ್ರಿಶಲಾದೇವಿ ಸಿದ್ಧಾರ್ಥ ರಾಜನ ಜೊತೆ ಮದುವೆ ಆಗಿ ಗರ್ಭ ಧರಿಸ್ತಾಳು, ಅವಾಗ ಅವಳಿಗೆ 16 ಸ್ವಪ್ನಗಳು ಬೀಳ್ತಾವಂತ. ಸ್ವಪ್ನಗಳು ಅಂದ್ರೆ ಕನಸುಗಳು ಬೀಳ್ತಾವಂತ. ಈ ಎಲ್ಲ ಕನಸುಗಳು ಒಂದೇ ಹೇಳ್ತಿರ್ತಾವಂತ, ನಿನ್ನ ಪವಿತ್ರವಾದ ಹೊಟ್ಟೆಯಲ್ಲಿ ಒಬ್ಬ ತೀರ್ಥಂಕರ ಹುಟ್ಟಿ ಬರ್ತಾನೆ, ಕೊನೆಯ ತೀರ್ಥಂಕರ ಹುಟ್ಟಿ ಬರ್ತಾನೆ ಅಂತ ಹೇಳ್ತಿರ್ತಾವ. ಅದೇ ರೀತಿ ಆ ಸ್ವಪ್ನಗಳು ಹೇಳಿದಂಗ ಅವಳ ಹೊಟ್ಟೆಯಲ್ಲಿ ಒಬ್ಬ ತೀರ್ಥಂಕರ ಹುಟ್ಟಿ ಬರ್ತಾನಂತ. ಅವನ ಹೆಸರು ಮತ್ತೇನೂ ಅಲ್ಲ, ಮಹಾವೀರ ಅಂತ. ಯಾವಾಗ ಇವು ಮಹಾವೀರ ಜನ್ಮ ತಾಳ್ತಾನ, ಮನೆಯಲ್ಲಿ ಒಂದು ಐಶ್ವರ್ಯ ವಿಶೇಷ ರೀತಿಯಲ್ಲಿ ಹೆಚ್ಚಾಗ್ತಾ ಹೋಗುತ್ತಂತ. ಅವಾಗ ಅವನಿಗೆ ವರ್ಧಮಾನ ಅಂತ ಹೆಸರಿಟ್ಟಿದ್ರಂತ. ಮಹಾವೀರನ ಮೂಲ ಹೆಸರು ವರ್ಧಮಾನ. ವರ್ಧಮಾನ ಅಂದ್ರೆ ಒನ್ ಹೂ ಗ್ರೋಸ್ ಅಂತ. ಜಯ ಮಹಾವೀರ ಜಯ ಮಹಾವೀರ, ಜಿನ್ ಶಾಸನ ಕಾ ಉಜಲಾತಾ